ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಪ್ಲೀಸ್, ಯಾಕಂದರೆ ನಾವು 2 times ನಮ್ಗೆ ತುಂಬ, ಯಾಕಂದರೆ ಟಿಕೆಟ್ ಬುಕ್ ಮಾಡಿ 4 ಸರ್. ಗಾಯ್ಸ್, ಇನ್ನೊಂದೇನಪ್ಪ ಅಂದರೆ ಬಂಡೇಜೆ ಫಾಲ್ಸಿಗೆ ನೀವು ಬರೋದಾದರೆ ಮಾರ್ನಿಂಗು 9 o'clock ಒಳಗಡೆ ಇಲ್ಲಿಗೆ ಬರಬೇಕು. ಆಫ್ಟರ್ 9 o'clock ಬಿಡಲ್ಲ, ತುಂಬ ಸ್ಟ್ರಿಕ್ಟ್ ಇರುತ್ತೆ. ಸೊ ನೀವ್ಯಾರಾದರೂ ಬರೋದಾದರೆ ಬೇಗ ಬನ್ನಿ, ಮಿಸ್ ಮಾಡೋಕ್ಕೋಗ್ಬೇಡಿ. ಮತ್ತು ಆನ್ಲೈನಲ್ಲಿ ನೀವು ಟಿಕೆಟ್ ಬುಕ್ ಮಾಡಲೇಬೇಕು. ಒಬ್ಬೊಬ್ರದ್ದು ಸಿಂಗಲ್ಲು ಒಟ್ಟಿಗೆ ಆಗಲ್ಲ. ಅದನ್ನು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಮರಿದಲೆ ಹೋಗಿ ಬುಕ್ ಮಾಡ್ಕೊಳ್ಳಿ ಬರೋದಾದರೆ. ಒರಿಜಿನಲ್ ಬಿಲ್ಲಾಗ ಅಲ್ಲ, ಹಿಂಗೆ ಕೈ ಹಾಕ್ಬಿಟ್ಲು. ಏನು ಗುರು ನೋಡ್ರಿ, ಬ್ಯಾಗ್ ಇದೆ ಅಲ್ಲಿ. ನೋಡಿದ್ರಾ? ನೋಡಿ, ಫುಲ್ಲು ಫಾಗು, ಚೆನ್ನಾಗಿದೆ. ಬಿಸಿಲು ಕಾಲದಲ್ಲಿ ಬಂದರೆ ನಿಮಗೆ ಏನಂದರೆ ಏನೂ ಫೀಲ್ ಇರಲ್ಲ. ನೋಡಿ, ಇಲ್ಲಿ ಬಂದರೆ ಕೆಲವೊಂದು ರೂಟ್ಗಳಿರುತ್ತೆ, ಈ ಕಡೆನ ಅಂತ. ಈ ಕಡೆ ರೈಟು, ಅವನು ಹೋಗ್ತಿದ್ದಾನಲ್ಲ ಅಲ್ಲಿ. ಈ ಕಡೆ ಒಂದು ಯಾವುದೋ ಒಂದು ಫಾಲ್ಸ್ ಇದೆ ಆ ಕಡೆ, ಬಟ್ ಬೇಡ ಅನ್ಸುತ್ತೆ ನೋರು. ಬಟ್ ನೀವು ಯಾವುದೇ ರೂಟ್ ತೊಗೊಂಡ್ರು ನೀವು ಗುರ್ತಿಟ್ಕೋಬೇಕು, ಯಾವ ಕಡೆ ಬಂದಿದ್ದೀವಿ, ಯಾವ ಕಡೆ ಹೋಗ್ತಾ ಇದ್ದೀವಿ ಅಂತ ನೀವು ಗುರ್ತಿಟ್ಕೊಂಡು ಹೋದ್ರೇ ನಿಮಗೆ ವಾಪಸ್ ಬರೋಕ್ಕೆ ಸಾಧ್ಯ. ಅಕಸ್ಮಾತ್ ಯಾರೂ ಇಲ್ಲ ಅಂದರೆ ನಿಮ್ಮ ಸುತ್ತಮುತ್ತ ಯಾರಾದರೂ ಇದ್ದರೆ ಹೋಗ್ತಾ ಇರ್ತಾರಲ್ಲ, ಅದು ಆರಾಮಾಗಿ ಹೋಗ್ಬೋದು, ಪ್ರಾಬ್ಲಮ್ ಏನಿರಲ್ಲ. ಬಟ್ ಗುರ್ತಿಟ್ಕೊಂಡು ಓಡಾಡಿ. ಅಲ್ಲಿಂದ ಒಂದು ಜೋರು ಗುಡ್ಡ ಹತ್ತಿದ ತಕ್ಷಣ ನೋಡಿ ನಮ್ಗೆ ಇಲ್ಲೊಂದು ಚಿಕ್ಕ ವಾಟರ್ ಫಾಲ್ಸ್ ಸಿಗುತ್ತೆ. ಇದೆಲ್ಲ ಸೇರಿ ದೊಡ್ಡ ವಾಟರ್ ಫಾಲ್ಸ್ ಆಗುತ್ತೆ, ಬಟ್ ಅದು ಬೇರೆ ಕಡೆ ಇದೆ. ಇದು ನಾವು ಹೋಗ್ತಾರೆ ಚಿಕ್ಕದು. ಬಟ್ ಇನ್ನೊಂದೇನಪ್ಪ ಅಂದರೆ ಎಲ್ಲರೂ ಇಲ್ಲಿ ಯಾರ್ಯಾರು ಟ್ರೆಕ್ಕಿಂಗ್ ಇಲ್ಲೇ ಅಂತಲ್ಲ, ಎಲ್ಲೇ ಹೋಗೋದಿದ್ರು ಟ್ರೆಕ್ಕಿಂಗ್ ಶೂನ ಕಂಪಲ್ಸರಿ ಮಾಡ್ಕೊಳ್ಳಿ. ಬಿಕಾಸ್ ಗ್ರಿಪ್ ಇರುತ್ತೆ, ಜಾರಲ್ಲ. ಮತ್ತು ಹೆವಿ ಜೀನ್ಸ್ ಪ್ಯಾಂಟು ಬೇರೆ ಬೇರೆ ಇದೆಲ್ಲ ತರಬೇಡಿ. ಯಾಕೆಂದರೆ ನೀವು ಏನೇ ಮಳೆಗಾಲ ಆದ್ರೂ ಜಸ್ಟ್ ಒಂದು ಟೀ ಶರ್ಟು, ಅದ್ರ ಮೇಲೆ ಒಂದು ರೈನ್ ಕೋಟ್ ಹಾಕ್ಕೊಂಡು ಸೀದಾ ಬನ್ನಿ ಅಷ್ಟೇ. ಸುಮ್ಮನೆ ಏನು ಬ್ಯಾಗ್ಗಳು ತರೋದು, ಇದು ಜಸ್ಟ್ ಪವರ್ ಬ್ಯಾಂಕ್ಗೆ ತಂದಿರೋದು ನಾನು. ಜಾಕೆಟ್ ಹಾಕೊಂಡ್ಬರ್ಬೇಡಿ, ಲೆದರ್ ಜಾಕೆಟ್ ಹಾಕೊಂಬಂದ್ರೆ ಒಂಥರ ಸತ್ತಾಯ್ತೀರ ಬಿಸಿಗೆ. ಹಾಂ, ಈ ನೀರು ಕೆಳಗಡೆ ಹೋಗ್ತಿರೋದು. ಹೌದು, ಪ್ರಕೃತಿಯ ಏನೇ ಒಂದು ಇದ್ರೂ ಅದು ಅತ್ಯಮೂಲ್ಯವಾಗಿರುತ್ತೆ. ಸೊ ನೀರು ಕೂಡ ಒಳ್ಳೆ ಪ್ಯೂರಿಟಿಯಿಂದ ಬರ್ತಾಯಿದೆ. ಸೊ ಅದಕ್ಕೆ ನಾವು ಕುಡಿತಾ ಇದ್ದೀವಿ, ಚೆನ್ನಾಗಿದೆ. ಅದಕ್ಕೋಸ್ಕರ ಹಂಗಂತ ಎಲ್ಲೆಲ್ಲೋ ನೀವು ಬಂದವರು ನೀರು ಬರ್ತೈತೆ ಗುರು ಅಂತ ಕುಡಿಯೋಕೆ ಹೋಗ್ಬಿಡಿ. ಕೆಲವೊಂದು ಕಡೆ ನೋಡಿ ಹೆಂಗಿರುತ್ತೆ ಅಂತ, ಅದಾದಮೇಲೆ ಕುಡಿಯೋದು, ತೊಳ್ಕೊಳ್ಳೋದು ಮಕ್ಕನ ನೋಡಿ. ಬಟ್ ನೆನ್ನೆ ಬಿದ್ದಿದ್ದು ಮೊಣಕಾಲು ಹೆವಿ ಹಿಡಿತಾಯಿತ್ತು ನನಗೆ. ಆ್ಯಕ್ಚುಲಿ ಹತ್ತೋದಕ್ಕಿಂತ ಹಿಡಿಯೋದೇ ಡೇಂಜರು. ಬೆಳಗ್ಗೆ 7-9 ರೀಚ್. 9 ಹೌದಾ? ಅಷ್ಟು ಬೇಗ 2.5 hours. ಅವಾಗ ನಮಗೆ ವ್ಯೂ ಕಾಣ್ತಿರ್ಲಿಲ್ಲ, ಹೋಗ್ಬಿಟ್ಟು ಒಂದು ಸ್ಟ್ರೆಚಲ್ಲಿ ಹೊಡೆದ್ವಿ. ಬರ್ಬೇಕಾದ್ರೆ ಬೆಟ್ಟ ಚೆನ್ನಾಗಿ ಕಾಣ್ತಲ್ಲ. ಫೋರ್ಟ್ಗೆ ಹೋಗಿದ್ರಾ? ಫೋರ್ಟ್ಗೆ ಹೋಗಿದ್ರಾ? ನೋಡ್ ಎಂಟ್ರಿ ಆದ್ವಲ್ಲ, ಏನು ಅನಿಸ್ತದೆ ನಿನಗೆ ಈಗ? ಹಾಂ, ಇನ್ನು ಮತ್ತೆ ಜೀವನದಲ್ಲಿ ಬಂಡೇಜೆ ನೋಡಬಾರ್ದು, ಹೆಸರು ಕೇಳಬಾರ್ದು ಅನ್ಕೊಂಡು ಫಿಕ್ಸ್ ಆಗ್ಬಿಟ್ಟಿದ್ರು. ಸೊ ಬಟ್ ದಾರಿ ಸಿಕ್ತು ಹಾಂ, ಹೊರಗಡೆ ಬರೋಕ್ಕೆ. ಏನೋ ಅದೇ ಲಕ್. ನಿನ್ಗೆ ಹೆಂಗೆ ಅನ್ನಿಸ್ತಾ? ನನಗಂತೂ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಟ್ರೆಕ್ಕಿಂಗ್ ಬರ್ತಾ ಇರೋದು, ಹಾಂ, ಎಸ್ಪೆಷಲಿ ಉಲ್ಲಾಸ್ ಅವ್ರ ಜೊತೆ. ಹಾಂ, ಅವ್ರ ಜೊತೆ ಅಂದರೆ ಫುಲ್ ನಮ್ಮ ಬ್ರದರ್ ಥರ, ಫುಲ್ ಕಂಫರ್ಟ್ ಝೋನ್ ಫುಲ್ಲು. ಬಟ್ ನನಗಂತೂ ಎನ್ವಿರಾನ್ಮೆಂಟ್ ಅಂದರೆ ತುಂಬ ಇಷ್ಟ. ಅಂಥದ್ರಲ್ಲಿ ಇಂಥ ಟ್ರೆಕ್ಗಳಿಗೆಲ್ಲ ಬಂದರೆ ಸಖತ್ ಫೀಲ್ ಇದೆ. ನಿನ್ಗೆ ಹೆಂಗೆ ಅನ್ನಿಸ್ತು? ಮಗ ಫಸ್ಟ್ ಟೈಮ್ ಟ್ರಕ್ಕು, ವಾಕಿಂಗ್ ಟ್ರಕ್ಕು ಯಾವತ್ತೂ ಮಾಡಿಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಚೆನ್ನಾಗಿದೆಯಾ? ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಹೋಗಿ ಮುಂದೆ ಫೈನಲ್ ಆಗಿ ನೋಡೋಣ. ಮುಂದೆ ಇದೆ ಮಾರಿ ಹಬ್ಬ, ಮುಂದೆ ಇದೆ. ಇನ್ನು ಇವಾಗ ಜಸ್ಟ್ ಸ್ಟಾರ್ಟ್ ಆಗಿದೆ, ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಹೇಳ್ತಿದ್ದೀವಿ.
ನೀವು ಮುಗಿಸಿದ್ರಾ? ಯಾವಾಗ ಬಿಟ್ಟಿದ್ದು ನೀವು? ಬೆಳಿಗ್ಗೆ ಬೇಗ ಬಿಟ್ಟಿದೆ. ಹೌದಾ, ಫುಲ್ ಹೋಗಿದ್ರಾ? ಫೋರ್ಟ್ ಆದ್ರೆ ನಿಮ್ಗೆ ಇಲ್ಲಿ ಒಂದು 2 ಕಿಲೋಮೀಟರ್ ಇದೆ, ಫಾಲ್ಸಿಗೆ ಆದ್ರೆ 4-5 ಕಿಲೋಮೀಟರ್. ಓಕೆ. ಒಂದು ಸೆಕೆಂಡು ಏನೋ ಜಾಮೂನು ಗಳಗಳ ಅಂದ್ಬಿಟ್ಟಿತ್ತು ನಮಗೆ. ಗುಲಾಬ್ ಜಾಮೂನ್ ಗಲಗಲ. ಯಾಕೆ ಅಂದ್ರೆ ಅಲ್ಲಿ ಬಿಡಲ್ಲ ಅಂದ್ಬಿಟ್ರಲ್ಲ ಸಡನ್ ಆಗಿ. ಅದ್ರಲ್ಲೂ ನೀವು ಬೇರೆ ಹೇಳ್ಬಿಡು ಹಾಯ್ ಫ್ರೆಂಡ್ಸ್. ಅದು ರೆಕಾರ್ಡ್ ಆಗಿದೆ. ಮಸ್ತಾಗಿ ಹೇಳಿದ್ರಿ ಅದಂತೂ. ಒಂದು ನೆನ್ಪಿಟ್ಕೊಳ್ಳಿ, ಎಲ್ಲೆಲ್ಲಿ ಬಂದಿದ್ದೀವಿ. ಜಸ್ಟ್ ಒಂದು ಫ್ರೆಂಡ್ಸ್ ಇರುತ್ತೆ ಬಂದಿದ್ದೆ ಬಿಡಿ. ಹೆಂಗಿದ್ರು ವ್ಲಾಗ್ ಮಾಡ್ತಿದ್ಯಾ, ಪ್ಲೇ ಮಾಡ್ಕೊಂಡು ರಿವರ್ಸ್ ಹಾಕ್ಬಿಡೋಣ ಮಾಡ್ತಾ ಇರೋ ಥರ. ಅಲ್ಲ, ಆ ಮುರಿದೋಗಿರೋದು ಹೆಂಗೆ ಅಂತ ಕಂಡುಹಿಡಿಯೋದು ಹೇಳು. ಬಟ್ ಸ್ಟಿಲ್ ಟೆನ್ಷನ್ ಇದ್ದಾಗ ಅಂತ ಹೆಲ್ಪ್ ಆಗುತ್ತೆ. ಹಾಂ ಅಷ್ಟೇ. ಏನು ನೋಡಿ ಎಷ್ಟು ಪಾತಾಳ ಇದೆ. ಕಲ್ದೋದ್ರೆ ನಮ್ಮ ಬಡ್ಡಜಲ್ಲೇ ಮಲ್ಕೊಳ್ಳೋಣ ಅಷ್ಟೇ. ಅಲ್ಲೇ ಫಾಲ್ ಮೇಲೆ ಮಿಸ್ ಆದ್ರೆ ತಿಥಿ ಊಟ ಅಂತೂ ಮಿಸ್ ಆಗಲ್ಲ. ರೀಲ್ ಇದೆಯಲ್ಲ, ಹಾಂ ಹೋದ್ರೆ ಇಂಥ ಜಾಗ ಹೋಗ್ಬೇಕು, ಗೌರ್ಮೆಂಟ್ ಚಾಪರ್ ತಗೊಂಡ್ ಬರ್ಬೇಕು ನಮ್ಮ ಕರ್ಕೊಂಡು. ಬೆಳಿಗ್ಗೆ ಎಲ್ಲ ಹೋಗೋರಲ್ಲ ಅವ್ರ ಮೇಲೆ ಹತ್ತಿರುತ್ತೆಲ್ಲ. ಮಳೆ ಬಂತು. ಅದು ಏನೋ ನವ್ಯ ಆಗ್ತಿತ್ತು. ಏಯ್ ಎಲ್ಲಿ ಬಿತ್ತು? ಹೋಯ್ತಾ? ಅಷ್ಟೇ ಹೋಯ್ತು. ಅಷ್ಟೇ ಅದು ಮತ್ತೆ ಅದರಲ್ಲ ಬಿಡು. ಅದು ಹಾಂ ಬರ ಹೋಯ್ತು. ನೋಡಿ ಇಷ್ಟೇ ಸಿಂಪಲ್ ಟ್ರಿಕ್ಕು. ಅದು ಹತ್ತಿದ್ರೆ ಭಯ ಪಡೋದು, ಕಿತ್ತಾಕೋದು ಅಥವಾ ಏನೇನೋ ಮಾಡೋದು ಮಾಡೋಕೋಬೇಡಿ. ಉಪ್ಪು ತಗೊಂಬನ್ನಿ. ಪಾಪ ಅದಿನ್ನೂ ಹುಡುಕ್ತಿತ್ತೇನೋ ಎಲ್ಲಾಕ್ಲಿ ಬಾಯಿ ಅಂತ. ಹಾಂ ಕೊಟ್ಬಿಡತ್ತೆ. ಸೀರಿಯಸ್ಲಿ ಎಲ್ಲರೂ ಕೇಳಿಸ್ಕೊಳ್ಳಿ. ಸ್ಟ್ರೆಸ್ ಇದ್ರೆ, ಟೆನ್ಷನ್ ಇದ್ರೆ, ಹಾಂ ಕ್ಲೋಸ್ ಫ್ರೆಂಡ್ಸ್ ಜೊತೆ ಹಾಂ. ಟ್ರೆಕ್ಕಿಗೆ ಬಂದ್ರಿ. ಹಾಂ ಅಷ್ಟೇ, ಎಲ್ಲ ಮರೀಬೇಕು. ವಾ ಸಾಕಾಗಿದೆ ಗುರು. ಇಂಥ ಪ್ಲೇಸ್ ನೋಡಿದೆ ಏನರ ಮಾಡ್ತೀರಾ ಬೆಂಗಳೂರಲ್ಲಿ ಕೂತ್ಕೊಂಡು? ನೋಡಿ ಫ್ರೆಂಡ್, ಇಂಥ ಪ್ಲೇಸ್ ನೋಡಿದೆ ಬೆಂಗಳೂರಲ್ಲಿದ್ದು ಏನು ಕಿಡ್ದು ಕಟ್ಟೆ ಹಾಕ್ತೀರಾ. ಸೀರಿಯಸ್ಲಿ ವಂಡರ್ಫುಲ್, ಮಾರ್ವಲಸ್. ನೋಡಿ 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 ಹಾಂ ಕನಸಲಿ ತುಂಬ ಕೆಟ್ಟಿರುವೆನು ನನ್ನನ್ನು ಕೇಳದೆ, ರೆಕ್ಕೆಯ ನೀನೆ ಕಟ್ಟಿರಲು ಈ ಹೃದಯವು ಹಾರಿದೆ. ನನ್ನ ಕೌತುಕ ಒಂದೊಂದೇ ಹೇಳಬೇಕು, ಆಲಿಸುವಾಗ ನೋಡು ನನ್ನನ್ನೇ ಸಾಕು. ನೋಡಿ ಈ ಟಾಪ್ ವ್ಯೂ ಹೆಂಗೆ ಕಾಣಿಸ್ತಾ ಇದೆ ಅಂತಂದರೆ, ನನಗೆ ಸೀರಿಯಸ್ ಆಗಿ ಯಾವುದೋ ಏರೋಪ್ಲೇನಲ್ಲಿ ಹೋಗಿ ನಾನು ಕೆಳಗಡೆ ನೋಡ್ತಾ ಇರೋ ಥರ ಫೀಲ್ ಇದೆ. ನಾನು ಮೋಡದ ಮೇಲೇ ಇದ್ದೀನಿ. ಸೀರಿಯಸ್ ಆಗಿ ನಮ್ಮ ಇಡೀ ಒಂಥರ ಭೂಮಿನೇ ಕಾಣಿಸ್ತಾ ಇದೆ ಅನ್ನೋ ಥರ ಫೀಲ್ ಆಗ್ತಿದೆ. ಈ ವಿಡಿಯೋದಲ್ಲಿ ಈ ಥರ ಕಾಣಿಸ್ಬೋದು, ಬಟ್ ಲೈವ್ ಆಗಿ ಮಾತ್ರ ಸೀರಿಯಸ್ಲಿ ಚಿಂದಿ ಚಿಂದಿ ಥರ ಇತ್ತು. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡಿದೆ ಮಾತ್ರ ನಾನು. ಸೂಪರ್ ಆಗಿದೆ. ನೀವು ಒಂದ್ಸತಿ ವಿಸಿಟ್ ಮಾಡಿ. ಎಲ್ಲಿದೆ? ಇಲ್ಲಿ ಮೇಲಿಡು. ಟ್ರೈಪೋರ್ಡ್ ಎಲ್ಲಿದೆ? ಮಿತಾ ಅಪ್ಪ ನಾನು ಇನ್ನು ಇವನು ಅನ್ಕೊಂಡೆ. ನನ್ನ ಪ್ರಕಾರ ಮನುಷ್ಯರು ಯಾವಾಗ್ಲೂ ಚಿಕ್ಕ ಮಕ್ಳು ತರ ಇರ್ಬೇಕು. ನಾವು ದೊಡ್ಡವರಾಗ್ತಾ ಆಗ್ತಾ ಕಳ್ಳನ್ ಮುಗ್ತಾ ಬಿಡ್ತೀವಿ, ತಪ್ಪಲ್ವಾ? ಅದಕ್ಕೆ ನಾನು ಅವಾಗ ಗಾಳಿಪಟ ಹಾರ್ತಾ ಚಿಕ್ಕ ಮಗು ಆಗಕ್ಕೆ ಟ್ರೈ ಮಾಡ್ತೀನಿ. ಈ ಒಂದು ತಿರ್ಗಾ ನೋಡಿ, ಈ ಹಿಮಾಲಯದಲ್ಲಿ ದಿ ಆರ್ಟಿಸ್ಟ್ ಥರಲ್ಲ ಹಂಗೆ ನೋಡಿ ಎಲ್ಲ ಈ ಒಂದು ವರ್ಷಕೊಂಬಿಟ್ಟ ಇದ್ರ ಮೇಲೆ ಇದೆ ನೋಡಿ. ಎಲ್ಲ ಫಾಗ್ ಬಂದು ಗಡ್ಡದ ಮೇಲೆ ಕೂತೈತೆ.
ಹುಷಾರು ಬೀಳ್ಬಿಡು. ಹುಷಾರು ನಡೆಯುವ. ನಿಂತಿರೋನ್ನ ಬೀಳಿಸ್ಬಿಟ್ಟು ಬೀಳ್ಬೇಡ. ಇದ್ರಲ್ಲಿ ರೆಕಾರ್ಡ್ ಆಗಿದೆ. ನಾನು ನಿನ್ನ ಕಣ್ಣೊಳಗೆ ಮಾಯ ಕನ್ನಡಿ ನೋಡಿರುವೆ, ನನ್ನನ್ನು ಭರಸೆಳೆಯುವ ಕಲೆ ನಿನ್ನದು. ಈ ಡೌನ್ ಹಿಡ್ಕೊಂಡು ಕೆಳಗಡೆ ಬರ್ತಾ ಇದ್ದೀವಿ. ಹತ್ತುತ್ತಾ ಇರೋರ ಮುಖ ನೋಡಿದ್ರೆ ನಮ್ಗೆ ಯಾಕೋ ಭಯ ಆಗ್ತಾಯಿದೆ. ಯಾಕಪ್ಪ ಅಂತಂದರೆ ಸುಸ್ತಾಗ್ಬಿಡೋರೆ. ನಮ್ಗೇನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಫುಲ್ ಫಾಗ್ ನೋಡಿ. ನಮ್ಮ ನೂರು ಛತ್ರಿ ಹಿಡ್ಕೊಂಡವನೆ, ಛತ್ರಿ ಕಾಣಿಸ್ತಾ ಇಲ್ಲ, ಅವ್ನು ಮಾತ್ರ ಕಾಣಿಸ್ತಾವನೆ. ಯಾಕೆಂದರೆ ಛತ್ರಿ ಫಾಗ್ ಎರಡು ಒಂದೇ ಕಲರು. ಇವಾಗ ಮಳೆ ಬೇರೆ ಬರ್ತಾಯಿದೆ. ಅಲ್ಲಿ ಮೇಲೆ ಬರಲಿಲ್ಲ, ಇವಾಗ ಕೆಳಗಡೆ ಇಲ್ಲಿ ಬರ್ತಾಯಿದೆ. ಜಾಸ್ತಿನೇ ಬರೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಫಾಲ್ಸ್ ಇಲ್ಲೇ ನಿಯರ್ ಇದೆ. ಸ್ವಲ್ಪ ಕಷ್ಟನೇ ಟ್ರಕ್ಕಿಂಗ್ ಬರೋದಿಲ್ಲಿ. ಬಟ್ ಬರೋರಿದ್ರೆ ಆರಾಮಾಗಿ ಬನ್ನಿ, ಭಯ ಪಡ್ಕೊಳ್ಬೇಕು. ನಮ್ಮ ಪ್ರಾಬ್ಲಮ್ ಅದಲ್ಲ. ಹಾಂ ನೋಡಿ, ನಾವು ಗ್ಲಾಸ್ ಹಾಕೊಳ್ಳೋರಿಗೆಲ್ಲ ಸ್ಪೆಕ್ಸ್ ಎಲ್ಲ ಗ್ಲಾಸ್ ಇದಾಗ್ತಾಯಿದೆ, ಫಾಗ್ ಆಗ್ತಾಯಿದೆ. ಸೌಂಡ್ ಕೇಳಿಸ್ಕೊಳ್ಳಿ ಹೆಂಗಿದೆ. ಹೆವಿ ನೀರಿದೆ. ಫೈನಲಿ ವಿ ರೀಚ್ ಬಂಡಜ್ಜೆ ಫಾಲ್ಸ್. ಅವಾ ಬಟ್ ಫುಲ್ಲು ಫಾಗ್ ತುಂಬ್ಕೊಂಡ್ಬಿಟ್ಟಿದೆ. ಏನು ಅಷ್ಟೊಂದು ಸರಿಯಾಗಿ ಕಾಣಿಸ್ತಾ ಇಲ್ಲ. ಬಟ್ ಓಕೆ. ನೋಡಿ ಬಾಯ್ಸ್ ಎಲ್ಲ ಕುತ್ಕೊಂಡ್ಬಿಟ್ಟವ್ರೆ ಪೀಸ್ಫುಲ್ಲಾಗೆ. ಹಾಂ ನಿಮ್ಮದು ವಿಡಿಯೋ ಬಂಡಜ್ಜೆ ಫಸ್ಟ್ ನೋಡಿಕೊಂಡು ವಾಪಸ್ ಹೋಗ್ತಾಯಿದ್ದೀವಿ. ಅರ್ಧನೂ ಬಂದಿಲ್ಲ ಇನ್ನು. ಅವರೆಲ್ಲ ಫ್ಲಾಟಾಗಿ ಕೂತ್ಕೊಂಡ್ಬಿಟ್ಟವ್ರೆ, ಆಗ್ತಾಯಿಲ್ಲ. ಯಾರಿಗಂದ್ರೆ ಯಾರಿಗೂ ಆಗ್ತಾಯಿಲ್ಲ. ನೋಡಿ 100 ಭಾಷೆ ಇವನು ಆರ್ ಕೆ ಶಿವ ನಾನು ಫುಲ್ ಅಪ್ಪು ಅಪ್ಪ. ಒಂದೇ ಹೆಂಗೆ ಅಂದರೆ ಸ್ಟಾರ್ಟ್ ಮಾಡಿದಾಗ ಅಪ್ಪು, ಆಮೇಲೆ ಫ್ಲ್ಯಾಟು ಡೌನು, ಮತ್ತು ವಾಪಸ್ ಬರ್ಬೇಕಾದ್ರೆ ಅಪ್ಪು ಫ್ಲ್ಯಾಟು ಡೌನು, ಒಂಥರ ಹಂಗಾಗ್ಬಿಟ್ಟಿದೆ. ಒಬ್ಬೊಬ್ಬರೇ ಬರೋಕ್ಕಂತೂ ಇದೇನೋ ಯಾರು ಸಾಹಸ ಮಾಡೋಕ್ಕೆ ಹೋಗ್ಬಿಡಿ. ತುಂಬ ಕಷ್ಟ, ತುಂಬ ಕಷ್ಟ. ಯಾಕೆಂದರೆ 4 ಜನ ಇರೋಕ್ಕೆ ನಮಗೆ ಒಂಥರ ಧೈರ್ಯ. ಇಲ್ಲ ಅಂದರೆ ಒಬ್ಬರೇ ಆಗಿದ್ರೆ ಅದು ಎಲ್ಲಿ ಎದ್ರುಕೊಂಡು ಅಲ್ಲೇ ಓಡೋಗ್ತಿದ್ವೇನೋ ಸುಸ್ತಾಗಿ.
ಬಾ ಹೆಂಗಿದೆ ನಮ್ಮ ಹುಡುಗ ನೋಡಿ ಅಲ್ಲಿ ಫ್ಲಾಟ್ ಆಗ್ಬಿಟ್ಟವನೆ. ನಾವೆಲ್ಲಿದ್ದೀವಿ ನೋಡಿ. ನಿಮ್ಮ ಫೀಲಿಂಗ್ ಹೆಂಗಿದೆ? ರೀಲ್ ಇದೆಯಲ್ಲ, ಹೋದ್ರೆ ಇಂಥ ಜಾಗ ಹೋಗ್ಬೇಕು, ಗೌರ್ಮೆಂಟ್ ಚಾಪರ್ ತಗೊಂಡ್ ಬರ್ಬೇಕು ನಮ್ಮ ಕರ್ಕೊಂಡು. ಹೆಂಗೋ ಇದೆ. ಪೊಲೀಸ್ ಚೆಕ್ ಪಾಯಿಂಟ್ ಹತ್ರ ಹೋಗಿ ಅರ್ಧ ಗಂಟೆ ಕುತ್ಕೊಳ್ಳೋಣ ಬಂದು. ಸೊ ಹಾಯ್, ಇದೇನಪ್ಪ ಇದು ಬ್ಲಾಗಲ್ಲಿ ಇದ್ದವನು ಡೈರೆಕ್ಟಾಗಿ ಮನೆಗೆ ಬಂದು ವೀಡಿಯೋ ಮಾಡ್ತಿದ್ದಾನೆ ಅಂದ್ಕೊಂಡ್ರೆ. ಸೊ ಅಲ್ಲಿ ನಮಗೆ ಲೇಟ್ ಏನಕ್ಕಾಯಿತು ಮತ್ತು ಕತ್ಲು ಬೇರೆ ಆಗಿತ್ತಲ್ಲ, ಸೊ ನಾವೇನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೋಸ್ಕರ ಕ್ಲಾರಿಫಿಕೇಷನ್ ಕೊಡೋಣ ಅಂತ ಬಂದೆ. ಸೊ ನಾವು ಬೆಳಿಗ್ಗೆ 10-10:30ಗೆ ನಾವು ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡ್ತೀವಿ ಚೆಕ್ ಪೋಸ್ಟಿಂದ. ಸೊ ಅದು ಆ್ಯಕ್ಚುಲಿ 9 ಗಂಟೆಗೆ ಇರೋದು. ನಾವು ಅಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡಿ ಏನೇನೋ ಪ್ರಯತ್ನ ಪಟ್ಟು ಅವ್ರಿಗೆ ಕನ್ವಿನ್ಸ್ ಮಾಡಿ ಎಲ್ಲ ಮಾಡಿ 10-10:30ಗೆಲ್ಲ ನಾವು ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡ್ತೀವಿ. ಅದಾದಮೇಲೆ ಏನಾಗುತ್ತೆ, ನಾವು ನಾರ್ಮಲಾಗಿ ಬೇಗನೆ ಹೋಗಿ ಬಂಡೆಜೆ ಫಾಲ್ಸ್ನ ನಾವು ರೀಚ್ ಆಗ್ತೀವಿ. ಸೊ ಅದು ಪ್ರಾಬ್ಲಮ್ ಆಗಿಲ್ಲ ಹೋಗ್ಬೇಕಾರೆ, ಸ್ವಲ್ಪ ಜೋಶ್ ಇತ್ತು, ಎಲ್ಲ ಆರಾಮಾಗಿ ಹೋದ್ವಿ. ಸೊ ವಾಪಸ್ ಬರ್ಬೇಕಾರೆ ಏನಾಯಿತು, ಸೊ ನಿಮಗೆ ಬಂಡೆಜೆ ಫಾಲ್ಸ್ ಹೆಂಗಿದೆ ಅಂತಂದರೆ ಸ್ಟಾರ್ಟಿಂಗ್ ಹಿಂಗಿದೆ ಕಾಡೊಳಗಡೆ. ಅದಾದಮೇಲೆ ನಾರ್ಮಲ್ ಪಾತ್, ಅದು ನಾರ್ಮಲ್ ಡೊಂಕ ಬಂಕ ಬೆಟ್ಟದ ಮೇಲ್ಗಡೆ ಹೋಗೋದಿರುತ್ತೆ. ಅದಾದಮೇಲೆ ಡೀಪ್ ಹಿಂಗಿದೆ. ನಾರ್ಮಲ್ ಡೀಪ್ ಇರಲಿಲ್ಲ. ಸೊ ಕಲ್ಲು ಬಂಡೆಗಳು ಜಾಸ್ತಿ ಇದ್ದಿದ್ದರಿಂದ ನಮಗೆ ಅಲ್ಲಿ ಹತ್ತೋದಾಗಲಿ ಇಳಿಯೋದಾಗಲಿ ತುಂಬ ಕಷ್ಟ ಇತ್ತು. ಸೊ ಅಲ್ಲೇನಾಯಿತು, ಹೋಗೋದು ರೀಚ್ ಆಗಿಬಿಟ್ವಿ. ಅಲ್ಲಿ 1 ಅವರ್ ಟೈಮ್ ಸ್ಪೆಂಡ್ ಮಾಡಿಕೊಂಡು ನೋಡಿಕೊಂಡು ಅಲ್ಲೆಲ್ಲ ಸ್ವಲ್ಪ ವಾಪಸ್ ರಿಟರ್ನ್ ಆಗ್ಬೇಕಾದ್ರೆ ಸ್ವಲ್ಪ ಲೈಟಾಗಿ ಕ್ರ್ಯಾಂಪ್, ನನಗೆ, ನೂರ್ಗೆ ಮತ್ತು ಮೋಹನ್ 3 ಜನ ಫ್ರೆಂಡ್ಸ್ಗೆ, ಇನ್ನೊಬ್ಬ ಆರಾಮಾಗಿದ್ದ. 3 ಜನಕ್ಕೆ ಕ್ರ್ಯಾಂಪ್ ಸ್ಟಾರ್ಟ್ ಆಗ್ತಾಯಿತ್ತು. ನನಗೆ ಸ್ವಲ್ಪ ಲೈಟಾಗಿ ಆಗ್ತಿತ್ತು, ಬಟ್ ಬೇಗ ಹೋಗಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟು, ಅದು ಥಾಟಿಂದ ನನಗೆ ಆ ನೋವು ಜಾಸ್ತಿ ಕಾಣಿಸ್ಲಿಲ್ಲ, ಮತ್ತು ಅದು ಹಂಗೆ ಮ್ಯಾನೇಜ್ ಆಗೋಯ್ತು. ಬಟ್ ನೂರ್ಗೆ ಮತ್ತು ಮೋಹನ್ಗೆ ಹೆವಿ ಜಾಸ್ತಿ ಕ್ರ್ಯಾಂಪ್ ಜಾಸ್ತಿ ಆಗೋಯ್ತು. ಸೊ ಅಲ್ಲೇ ಒಂದು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಹೋದ್ವಿ. ಸೊ ನಾವು ಇನ್ನೊಂದೇನಂದರೆ ಮಧ್ಯಾಹ್ನ ಊಟ ಮಾಡಿಲ್ಲ. ನಾವು ಸ್ವಲ್ಪ ಏನೋ ಬನ್ನು ಬಿಸ್ಕೆಟ್ ಎಲ್ಲ ತೊಗೊಂಡೋಗಿದ್ವಿ. ಬಾಕ್ಸ್ ತೊಗೊಂಡೋಗ್ಬೇಕು. ಫಸ್ಟ್ ಆಫ್ ಆಲು ನಾವು ಬನ್ನು ಬಿಸ್ಕೆಟ್ ತೊಗೊಂಡೋದ್ವಿ. ಒಂದು ಸ್ವಲ್ಪ ಸುಸ್ತಾಗಿತ್ತು. ಒಂದು ಸ್ವಲ್ಪ ನಿಧಾನಕ್ಕೆ ರೀಚ್ ಹಾಕ್ಕೊಂಡು ಲೇಟಾಗಿ ಒಂದು ಸ್ವಲ್ಪ ಟೈಮ್ ತೊಗೊಂಡು ಬರ್ತಾಯಿದ್ವಿ. ಸೊ ಒಂದು ಟೈಮಲ್ಲಿ ಏನಾಯಿತು, ಆಲ್ಮೋಸ್ಟ್ ಮುಕ್ಕಾಲು ಭಾಗ ಬಂದಿದ್ದು. ಅದಾದಮೇಲೆ ತುಂಬ ಜಾಸ್ತಿ ಹೋಗಿತ್ತು. ಮೋಹನ್ಗಂತೂ ಹೆಂಗೆ ಅಂದರೆ ನಡ್ಕೊಂಡು ಬರ್ತಾ ಇದ್ದಾನೆ, ಸಡನ್ನಾಗಿ ಹಿಂಗೆ ವಾಲೋದು. ಯಾಕೆಂದರೆ ಕ್ರ್ಯಾಂಪ್ ಆಗಿದೆ, ನಡೆಯೋಕ್ಕಾಗ್ತಾಯಿಲ್ಲ, ಕಾಲು ಊರೋಕ್ಕಾಗ್ತಾಯಿಲ್ಲ ಅವ್ನಿಗೆ ಪಾಪ. ಸೊ ಅಲ್ಲಿಂದ ನಮಗೇನಾಯಿತು, ಸ್ವಲ್ಪ ತುಂಬ ಲೇಟ್ ಆಗೋಯ್ತು. ಅದು ಬಿಟ್ಟರೆ ಬೇರೆ ಏನೂ ಆಗಿರಲಿಲ್ಲ. ನಾವು ಅರ್ಲಿ ಮಾರ್ನಿಂಗ್ ಏನು ಪ್ಲಾನ್ ಮಾಡಿದ್ವಿ ಅದೇ ಥರ 5 ಗಂಟೆಗೆ ಎದ್ದೋಗಿದ್ರೆ ನಾವು ಆರಾಮಾಗಿ ಬೇಗನೆ ರೀಚ್ ಆಗ್ತಿದ್ವಿ. ಸ್ವಲ್ಪ ಲೇಟ್ ಆಯ್ತಲ್ಲ. ಲೇಟ್ ಏನಕ್ಕೆ ಅಂದರೆ ತುಂಬ ಮಳೆ ಅಂದರೆ ಮಳೆ ಅಲ್ಲಿ ಆ ಟೈಮಲ್ಲಿ. ಸೊ ನಾವು ಹೋಗಿದ್ದು ಸೆಪ್ಟೆಂಬರು 2023 ಮಾನ್ಸೂನ್ ಬಿಟ್ಟು ನೆಕ್ಸ್ಟ್ ಸೆಕೆಂಡ್ ಮಾನ್ಸೂನ್ ಥರ ಅಂತಾರೆ ಅದನ್ನು. ಅದಾದಮೇಲೆ ವೀಡಿಯೋ ಎಡಿಟ್ ಮಾಡಿ ಹಾಕೋಕ್ಕಾಗಿಲ್ಲ. ಅಲ್ಲೇ 1 ವರ್ಷ ಮೇಲೆ ಆಗೋಯ್ತು, 1.25 ವರ್ಷ. ಸೊ ನಂದು ಪ್ರಾಜೆಕ್ಟ್ ಬೇರೆ ಇತ್ತು, ಬೇರೆ ಸಿನಿಮಾ ಅದು ಇಮಿಡಿಯೇಟ್ ಸ್ಟಾರ್ಟ್ ಆಯಿತು. ಇಮಿಡಿಯೇಟ್ ಶೂಟಿಂಗು, ಇಮಿಡಿಯೇಟ್ ಎಡಿಟಿಂಗು, ಡಬ್ಬಿಂಗ್ ಅಂತೆಲ್ಲ ಸ್ಟಾರ್ಟ್ ಆಗಿ ಸ್ವಲ್ಪ ಫ್ರೀ ಆಗಿದ್ದು 2024 ಎಂಡಿಂಗಲ್ಲಿ ಬಂದು ಫ್ರೀ ಆದೆ. ಆವಾಗ 1-2 ಅಪ್ಲೋಡ್ ಮಾಡಿದ್ದು, ಇದು ಫೈನಲ್ ವೀಡಿಯೋ. ಸೊ ಅದರಿಂದ ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಬೇರೆ ಏನೂ ಆಗಿಲ್ಲ. ಸೊ ಈ ವಿಡಿಯೋ ನೋಡಿದ್ರೆ ಆಮೇಲೆ ಅಯ್ಯೋ ನೈಟೆಲ್ಲ ಹೋಗ್ಬೋದು ಹಂಗೆ ಅಂದ್ಕೊಳಕ್ಕೆ ಹೋಗ್ಬಿಡಿ. ತುಂಬ ಡೇಂಜರ್ ಇದೆ. ನೈಟ್ ಹೊತ್ತಂತೂ ಅಲ್ಲಿ ಸ್ಟೇ ಮಾಡೋಕ್ಕಾಗಲಿ, ನೈಟ್ ಹೊತ್ತು ವಾಪಸ್ ಬರೋಕ್ಕಂತೂ ಹೋಗ್ಬಿಡಿ. ಅದು ಅಕಸ್ಮಾತಾಗಿ ನಾವು ಲೇಟ್ ಅಂದರೆ ತುಂಬ ಏನು 9 o'clock 10-11 ಗಂಟೆ 8 ಗಂಟೆ ಅಂತ ಏನಲ್ಲ, 6:30-7 ಗಂಟೆ ಆಗ್ತದೆ. ಅದು ತುಂಬ ಬೇಗ ಕತ್ಲಾಗೋಯಿತು. ಸೊ ಅದು ಬಿಟ್ಟು 1 hour 1.5 hour ಲೇಟ್ ಆಯಿತು ಬಿಟ್ಟರೆ ನಮ್ಮ ಫ್ರೆಂಡ್ಸ್ಗೆ ಅದು ಕ್ಯಾಂಪು. ಇಲ್ಲಾಂದರೆ 4:30-5 ಗಂಟೆಗೆಲ್ಲ ನಾವು ವಾಪಸ್ ರಿಟರ್ನ್ ಆಗ್ತಿದ್ವಿ. ಸೊ ನೀವು ನೆಕ್ಸ್ಟ್ ಯಾರಾದ್ರು ಹೋಗೋರಿದ್ದರೆ 5 ಗಂಟೆಗೆ, 5:30ಗೆ ಇಲ್ಲ 6 ಗಂಟೆಗೆ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿಬಿಡಿ. ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿ ಹೋಗಿ ಅಲ್ಲಿ 2 hour ರೀಚ್ ಆಗಿ ರಿಟರ್ನ್ ನಿಧಾನಕ್ಕೆ ಬೇಕಾದ್ರೆ ಬಂದ್ರೂ ಪ್ರಾಬ್ಲಮ್ ಇರೋಲ್ಲ, ಆರಾಮಾಗಿ ಮಾಡ್ಬೋದು. ಸೊ ನಮ್ಮ ಥರ ಯಾರೋ 9 ಗಂಟೆ ಮೇಲೆ ಹೋಗೋಕೆ ಹೋಗ್ಬೇಡಿ. ನಮ್ಮದು ಅನಿವಾರ್ಯ, ನಾವೇನು ಬೇಕು ಅಂತ ಮಾಡಿರಲಿಲ್ಲ, ಲೇಟು ಅಂತ. ಅದು ಮಳೆ ಬಂದಾಗಿದ್ದರಿಂದ ಅಷ್ಟೇ, ಬೇರೆ ಏನಿಲ್ಲ. ಸೊ ನೀವು ಹೋಗೋರಿದ್ರೆ ಬೇಗ ಹೋಗಿ ಬೇಗ ಮುಗಿಸ್ಕೊಂಡು ಎಂಜಾಯ್ ಮಾಡ್ಕೊಂಡು ಸೇಫ್ಟಿಯಿಂದ ಹೋಗಿ ಸೇಫ್ಟಿಯಿಂದ ವಾಪಸ್ ಬನ್ನಿ. ಮತ್ತು ಪ್ರಕೃತಿನ ಹಾಳು ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮರಿದಲೇ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ